ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಬಂದ್ಬಿಟ್ಟು ನನ್ನ ಕನ್ನಡ ಅಲ್ಲ 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 ನಮ್ಮ ಕನ್ನಡ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಮೊದಲಿಗೆ ನಾಡಿನ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನು ಬರೀ ನವೆಂಬರ್ 1ನೇ ತಾರೀಕು ಮಾತ್ರ ನಾವು ಕನ್ನಡ ಅಂತೀವಿ? ಏನಿದೆ ಈ ಕನ್ನಡದಲ್ಲಿ? ಈ ಥರ ಹಲವಾರು ಪ್ರಶ್ನೆಗಳಿಗೆ ಮತ್ತು ಅವರವರ ಥಾಟ್ಗೆ ಉತ್ತರ ಕೊಡೋಣ ಅಂತಲೇ ನಾನಿವತ್ತು ಬಂದಿದ್ದೀನಿ. ಬರೀ ನವೆಂಬರ್ 1ನೇ ತಾರೀಕು ಮಾತ್ರ ಕನ್ನಡ ಅಭಿಮಾನ ಅನ್ನೋರಿಗೆ ಉತ್ತರ ಮತ್ತು ಒಂದು ಉದಾಹರಣೆ ಕೊಡ್ತೀನಿ. ಬರೀ ನವೆಂಬರ್ 1ನೇ ತಾರೀಕು ಮಾತ್ರ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ, ಹೌದು, ಅದಕ್ಕೆ ಅಂತ ಒಂದು ದಿನ ಸೀಮಿತ ಇದೆ, ಆಚರಿಸ್ತೀವಿ. ನಿಮಗೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಇವಾಗ ಗಣೇಶ ಹಬ್ಬ ನಾವು ಒಂದೇ ದಿನ ಆಚರಣೆ ಮಾಡ್ತೀವಿ ವರ್ಷಕ್ಕೆ. ಅಂದ್ಬಿಟ್ಟು ಬರೀ ಗಣೇಶ ಹಬ್ಬದ ದಿನ ಮಾತ್ರ ನೀವು ಗಣೇಶನ ನೆನೆಸ್ಕೊತೀರಾ? ವರ್ಷವಿಡೀ ಗಣೇಶನ ನೆನೆಸ್ಕೊತೀರಲ್ವ? ವರ್ಷವಿಡೀ ಗಣೇಶನ ಪೂಜೆ ಮಾಡ್ತೀರಲ್ವ? ಅವತ್ತಿನ ದಿನ ಆ ದಿನಕ್ಕೆ ಏನು ಮಹತ್ವ ಇದೆ ಅದನ್ನು ನಾವು ಆಚರಣೆ ಮಾಡ್ತೀವಿ. ಯಾರ್ಯಾರಿಗೆ ಬರೀ 1ನೇ ತಾರೀಕು ಅಂತೀರಾ ಅವ್ರಿಗೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ. ಮತ್ತು ಇನ್ನು ಕೆಲವರು ಇರ್ತಾರೆ ಪರಭಾಷಿಕೆಯರು, ಮತ್ತು ಅಭಿಮಾನನೇ ಇಲ್ಲದೇ ಇರೋರು, ಮತ್ತು ಹುಡ್ಕೊಳ್ಳೋರು ಇರ್ತಾರೆ ಕೆಲವರು. ಅಂಥವ್ರಿಗೆ ಒಂದು ಏನಿದೆ ಈ ಕನ್ನಡದಲ್ಲಿ, ಏನಿದೆ ಈ ಮಣ್ಣಲ್ಲಿ, ಏನಿದೆ ಈ ಕರ್ನಾಟಕದಲ್ಲಿ ಅನ್ನೋರಿಗೆ ಇವತ್ತು ನಿಮಗೆ ಹೇಳ್ತೀನಿ ನೋಡಿ. ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಈ ನಮ್ಮ ಮಣ್ಣಿಗೆ. ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹುಟ್ಟಿದ್ದು ಈ ನಮ್ಮ ಮಣ್ಣಲ್ಲೇ. ಅಷ್ಟೇ ಅಲ್ಲದೆ ಸಂಗೊಳ್ಳಿ ರಾಯಣ್ಣ, ಕೆಂಪೇಗೌಡರು ಕೂಡ ಹುಟ್ಟಿದ್ದು ಈ ನಮ್ಮ ಮಣ್ಣಲ್ಲಿ. ಏನೇನು ನೋಟ್ ಡೌನ್ ಮಾಡಿ ಹೇಳ್ತೇನೆ ಅಂದರೆ, ಒಬ್ಬರು ಇಬ್ಬರು ಇಲ್ಲ, ಹಲವಾರು ಅವರವರ ಅವರವ್ರದಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕೊಡುಗೆ ಕೊಟ್ಟಿದ್ದಾರೆ. ಎಲ್ಲರದ್ದು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ, ಮತ್ತು ಯಾವುದೂ ತಪ್ಪಾಗಬಾರ್ದಲ್ವ. ನಾನೇನೋ ನೆನ್ಪಿಟ್ಕೊಂಡು ಏನೋ ಹೇಳಿ ಅದು ತಪ್ಪಾಗಬಾರ್ದು ಅದಕ್ಕೋಸ್ಕರ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಅದು ನನ್ನ ರೆಫರೆನ್ಸ್ಗೋಸ್ಕರ ನಾನೇ ರಿಸರ್ಚ್ ಮಾಡಿ ನಾನು ಬರ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಯಾವುದು ತಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ. ಮತ್ತು ಭಾರತನೂ ಸೇರಿ ಮತ್ತು ಇನ್ನೂ ಕೆಲವು ದೇಶಗಳಲ್ಲಿ ಇವತ್ತಿಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದಿನಾಚರಣೆ ಆಚರಣೆ ಮಾಡ್ತಾರೆ. ಆ ವಿಶ್ವೇಶ್ವರಯ್ಯ ಅವರು ಹುಟ್ಟಿದ್ದೂ ಇದೇ ನಮ್ಮ ಮಣ್ಣಲ್ಲೇ. ಮೊದಲ ಖಾಸಗಿ ರೇಡಿಯೋವನ್ನು ಪ್ರಾರಂಭಿಸಿದ್ದು ಈ ನಮ್ಮ ಮಣ್ಣಲ್ಲೇ. ಭಾರತದ ಕ್ರಿಕೆಟ್ಗೆ ಪ್ರಮುಖ ಕೊಡುಗೆಗಳ ಕೊಟ್ಟಿದ್ದ ಅನೇಕ ದಂತಕಥೆ ಕ್ರಿಕೆಟಿಗರಾದ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ರಾಬಿನ್ ಉತ್ತಪ್ಪ, ಮಯಾಂಕ್ ಅಗರ್ವಾಲ್, ಕರುಣಾಯರ್ ಮತ್ತು ದೇವದತ್ ಪಡಿಕ್ಕಲ್ ನಮ್ಮ ಮಣ್ಣಿನವರೇ. ಭಾರತದಲ್ಲೇ ಅತಿ ಹೆಚ್ಚು ರೇಷ್ಮೆ ಮತ್ತು ಕಾಫಿ ಉತ್ಪಾದನೆ ಮಾಡೋದು ನಮ್ಮ ಮಣ್ಣಲ್ಲೇ. ಭಾರತದ 3ನೇ ಅತಿ ದೊಡ್ಡ ಆರ್ಥಿಕತೆ ಇದೇ ನಮ್ಮ ಮಣ್ಣಲ್ಲಿ. ಭಾರತದ ಧ್ವಜವನ್ನು ಒಂದೇ ಒಂದು ಸಂಸ್ಥೆ ತಯಾರಿಸುತ್ತದೆ. ಆ ಸಂಸ್ಥೆ ಇರೋದು ಈ ನಮ್ಮ ಮಣ್ಣಲ್ಲೇ. ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ಸಂಖ್ಯೆ ಇರೋದು ನಮ್ಮ ಮಣ್ಣಲ್ಲೇ. ಭಾರತದಲ್ಲಿ ಅತಿ ಹೆಚ್ಚು ರಾಗಿ ಉತ್ಪಾದನೆ ಆಗೋದು ಈ ನಮ್ಮ ಮಣ್ಣಲ್ಲೇ. ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧ ಬೆಳೆಯೋದು ಈ ನಮ್ಮ ಮಣ್ಣಲ್ಲೇ. ಅಷ್ಟೇ ಯಾಕೆ, ಇನ್ನು ನಟರ ವಿಷಯ ಅಂತ ತಗೊಂಡ್ರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅವರು, ಈಗಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಶಿವಣ್ಣ ಆಗಿರ್ಬೋದು, ಯಶ್ ಆಗಿರ್ಬೋದು, ಧ್ರುವ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಆಗಿರ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರ್ಬೋದು, ಅವರೆಲ್ಲ ಕೊಡುಗೆ ಕೊಟ್ಟಿರೋದು ಈ ನಮ್ಮ ಮಣ್ಣಿಗೆ. ಅವರೆಲ್ಲ ಹುಟ್ಟಿದ್ದು ಈ ಮಣ್ಣಲ್ಲೇ. ಅಷ್ಟು ಅಂತ ಇನ್ನೂ ಎಕ್ಸಾಂಪಲ್ ಕೊಡಬೇಕು ಅಂದರೆ, ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಹುಟ್ಟಿದ್ದು ಈ ನಮ್ಮ ಮಣ್ಣಲ್ಲೇ. ಭಾರತದಲ್ಲೇ ಮೊದಲ ಅಂಡರ್ ವಾಟರ್ ಮೂವಿ ಶೂಟ್ ಆಗಿರೋದು ನಮ್ಮ ಭಾಷೆಯಲ್ಲೇ. ಇವಾಗಲಾದರೂ ಅರ್ಥ ಆಯ್ತಾ ಯಾಕೆ ಮಣ್ಣು ಅಂತ ಗಂಟ್ಲು ಹೊರ್ಕೊಳ್ತೀವಿ ನಾವು ಅಂತ?
ಇದು ಬರೀ ಟ್ರೈಲರ್ ಅಷ್ಟೇ. ಪೂರ್ತಿ ಚಿತ್ರ ನೋಡ್ತಾ ಇದ್ದರೆ ಎದುರಾಳಿಯ ಮೈ ಜುಮ್ ಅನಿಸುತ್ತೆ. ಇಷ್ಟು ಸಾಕು ಅಂದ್ಕೊಳ್ತೀನಿ. ಈ ಮಣ್ಣಲ್ಲಿ ಏನಿದೆ ಅನ್ನೋರಿಗೆ ನಾನು ಹೇಳಿರೋ ಇಷ್ಟು ಪಾಯಿಂಟ್ಸ್ಗಳನ್ನ ತಿಳ್ಕೊಂಡ್ರೆ ಸಾಕು ಅನಿಸುತ್ತೆ. ಇನ್ನೂ ಹಲವಾರು ಇದೆ, ರಿಸರ್ಚ್ ಮಾಡ್ತಾ ಹೋದರೆ ಹೇಳೋಕ್ಕೆ ಆಗಲ್ಲ ಅನಿಸುತ್ತೆ. ಇನ್ನು ಸುಮಾರು ಜನರನ್ನು ನಾನೇ ಹೇಳೋಕ್ಕಾಗಿಲ್ಲ, ಹೇಳ್ತಾ ಹೋದರೆ ಇನ್ನೂ ಹೇಳ್ತಾನೆ ಇರ್ಬೋದು. ಈ ಬ್ಲಾಗ್ ಮುಖಾಂತರ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನವಂಬರ್ 1ನೇ ತಾರೀಕು ಅಷ್ಟೇ ನಮ್ಮ ಕನ್ನಡ ಸೀಮಿತ ಅಲ್ಲ. ಪ್ರತಿದಿನವೂ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಆ ಕಿಚ್ಚಿದ್ದೇ ಇರುತ್ತೆ. ಬಟ್ ತಾಳ್ಮೆನ ಪರೀಕ್ಷೆ ಮಾಡಬಾರ್ದು ಅಷ್ಟೇ. ಎಲ್ಲಿವರೆಗೂ ಇನ್ನೊಬ್ಬ ಎದುರಾಳಿ ವ್ಯಕ್ತಿ ತಾಳ್ಮೆ ಪರೀಕ್ಷೆ ಮಾಡ್ತಾರೋ ಅವಾಗ ಎಲ್ಲರದೂ ಇದಾಗುತ್ತೆ. ನೀವು ಬೇರೆ ಕಡೆಯಿಂದ ಬಂದಿರ್ತೀರ, ಬನ್ನಿ, ಇರಿ, ತಪ್ಪಲ್ಲ. ಬಂದ ಮೇಲೆ ಇಲ್ಲಿನ ನೆಲಕ್ಕೆ, ಇಲ್ಲಿನ ಭಾಷೆಗೆ ಗೌರವ ಕೊಡಬೇಕು. ಬಂದು ಸುಮಾರು ವರ್ಷಗಳಾದರೂ ಇನ್ನೂ ಕನ್ನಡ ಕಲ್ತಿರಲ್ಲ, ಅಂಥವ್ರ ಮೇಲೆ ಬೇಜಾರಾಗುತ್ತೆ. ಇವಾಗ ನಾವೇ ನಿಮ್ಮೂರಿಗೆ ಹೋದರೆ ನೀವು ಸುಮ್ಮನೆ ಇರಲ್ಲ ಅಲ್ವಾ? ಹಾಗೆ ನೀವು ಇಲ್ಲಿ ಬಂದಿದ್ದಾಗಾದಮೇಲೆ ನೀವು ಕಲೀಲೇಬೇಕು. ನೀವು ಇಲ್ಲಿ ಬಂದಿದ್ಮೇಲೆ ನೀವು ಕಲ್ತು ನೀವು ನಿಮ್ಮ ಬೇರೆಯವ್ರು ಬಂದಾಗ ನೀವು ಬುದ್ಧಿ ಹೇಳಿ ಅವ್ರಿಗೂ ಕಲಿಸ್ಬೇಕು ಅಂತೇಳಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಇದೇ ಥರ ಬೇರೆ ಬೇರೆ ಬ್ಲಾಗ್ಗಳು ಸಿಗ್ತಾ ಇರ್ತೀನಿ. ಮತ್ತು ಡೈಲಿ ಬ್ಲಾಗ್ಸ್, ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಮಾಡ್ತಾಯಿರ್ತೀನಿ. ಆದಷ್ಟು ನನ್ನ ಚಾನಲ್ನ ಯಾರು ಇವಾಗ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಬೇರೆ ವೀಡಿಯೋಸ್ಗಳಿದೆ, ಹೋಗಿ ಅದನ್ನು ವೀಕ್ಷಣೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೆ ಏನಿದೆ? ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು, ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ಕನ್ನಡ ತಾಯಿಗೆ ಜನ್ಮವೇ ಚಿರಋಣಿ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ಸಹಳೆ ದನಿ ಕೇಳಿ ಬೆಚ್ಚು ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ. ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು, ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು.